ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಮಸ್ಕಾರ ಗೆಳೆಯರೆ. ನಾನು ಒಬ್ಬ ಭಾರತೀಯ ಮುಸ್ಲಿಂ ಹೆಣ್ಣು ಮಗಳಾಗಿ ಈ ದೇಶದ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿರುವ ಒಬ್ಬ ಸಹೋದರಿಯಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೆಲೆಯವರು ಹೆಣ್ಣು ಮಕ್ಕಳ ಸ್ನೇಹದ ಬಗ್ಗೆ ಆಡಿರುವ ಮಾತುಗಳು ಕೇವಲ ಒಂದು ಸಮುದಾಯಕ್ಕೆ ಮಾಡಿದ ಅವಮಾನವಲ್ಲ, ಅದು ಈ ಭಾರತದ ಮಣ್ಣಿನ ಸಹಬಾಳ್ವೆ ಎಂಬ ಪರಂಪರೆಗೆ ಮಾಡಿದ ಅಪಚಾರ. ಅವರು ಹೇಳುತ್ತಾರೆ, ಹಿಂದೂ ಹೆಣ್ಣು ಮಕ್ಕಳು ಮುಸ್ಲಿಂ ಗೆಳತಿಯರನ್ನು ನಂಬಬೇಡಿ, ಅವರು ನಿಮ್ಮನ್ನು ಸಂಚು ಮಾಡಿ ಮನೆಯ ಗಂಡಸರ ಕೈಗೆ ಒಪ್ಪಿಸುತ್ತಾರೆ ಅಂತ. ಸೂಲಿಬೆಲೆಯವರೇ, ಇಂತಹ ಕೀಳುಮಟ್ಟದ ಕಲ್ಪನೆಯನ್ನು ಬಿತ್ತುವ ಮೂಲಕ ನೀವು ಪವಿತ್ರವಾದ ಗೆಳೆತನದ ಉಸಿರುಗಟ್ಟಿಸುತ್ತಿದ್ದೀರಿ. ನಾನೊಬ್ಬಳು ಮುಸ್ಲಿಂ ಹೆಣ್ಣು, ನನಗೂ ಪ್ರಾಣಕ್ಕಿಂತ ಮಿಗಿಲಾದ ಹಿಂದೂ ಗೆಳತಿಯರಿದ್ದಾರೆ. ನಿಮ್ಮ ಈ ವಿಲಕ್ಷಣ ಭಾಷಣ ಕೇಳಿ ಆ ಗೆಳತಿಯರೇ ನನಗೆ ಫೋನ್ ಮಾಡಿ ನಗುತ್ತಿದ್ದಾರೆ. ಯಾಕಂದರೆ ನಮ್ಮ ನಡುವಿನ ಬಾಂಧವ್ಯ ನಿಮ್ಮ ರಾಜಕೀಯ ಭಾಷಣಗಳಿಗಿಂತ ಎಷ್ಟೋ ಪಟ್ಟು ಗಟ್ಟಿಯಾಗಿದೆ. ಇಸ್ಲಾಂ ಮತ್ತು ಹಿಂದೂ ಧರ್ಮಗಳೆರಡೂ ಪರಸ್ಪರ ಗೌರವ ಮತ್ತು ಮಾನವೀಯತೆಯನ್ನೇ ಉನ್ನತ ಮೌಲ್ಯಗಳೆಂದು ಸಾರಿವೆ. ಋಗ್ವೇದದ ಮಂತ್ರವೊಂದು ಹೀಗೆ ಹೇಳುತ್ತದೆ, ಸಮಾನೀವ ಆಕುತಿಹ ಸಮಾನ ಹೃದಯಾನಿ. ಅಂದರೆ ನಮ್ಮ ಆಲೋಚನೆಗಳು ಒಂದಾಗಿರಲಿ, ನಮ್ಮ ಹೃದಯದ ಮಿಡಿತಗಳು ಒಂದಾಗಿರಲಿ. ಧರ್ಮಗಳು ಜನರನ್ನು ಭಾವನಾತ್ಮಕವಾಗಿ ಜೋಡಿಸಲು ಬಂದಿವೆಯೇ ಹೊರತು ಗೆಳತಿಯರ ನಡುವೆ ದ್ವೇಷದ ಗೋಡೆ ಕಟ್ಟಲು ಅಲ್ಲ. ನಿಮಗೆ ಗೆಳೆತನದ ನೈಜ ಶಕ್ತಿ ಗೊತ್ತಿಲ್ಲದಿದ್ದರೆ ಇತಿಹಾಸದ ಈ ಪುಟಗಳನ್ನು ಒಮ್ಮೆ ತಿರುವಿ ನೋಡಿ. ಇತಿಹಾಸದಲ್ಲಿ ಹಜರತ್ ಬೀಬಿ ಫಾತಿಮಾ ಅವರು ಅಕ್ಕಪಕ್ಕದ ಮನೆಯವರ ಕಷ್ಟಕ್ಕೆ ಜಾತಿ ಧರ್ಮದ ಹಂಗಿಲ್ಲದೆ ಸ್ಪಂದಿಸುತ್ತಿದ್ದ ರೀತಿ ನಮಗೆ ಸದಾ ಮಾದರಿ. ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೇಗಂ ಹಜರತ್ ಮಹಲ್ ಅವರು ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಅವರ ಪಕ್ಕದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದು ಇದೇ ದೇಶದ ಹಿಂದೂ ಸಹೋದರಿಯರು. ಅಂದು ಮಣ್ಣಿಗಾಗಿ ಜೊತೆಯಾಗಿ ರಕ್ತ ಹರಿಸಿ ನಮಗೆ ಇಂದು ಗೆಳೆತನದ ಪಾಠ ಮಾಡುವುದು ಎಷ್ಟು ಸರಿ? ಲಾಕ್ಡೌನ್ನ ಆ ಕರಾಳ ದಿನಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಇಡೀ ದೇಶ ಕತ್ತಲಲ್ಲಿ ಅಡಗಿದ್ದಾಗ ಎಷ್ಟೋ ಮುಸ್ಲಿಂ ಮಹಿಳೆಯರು ತಮ್ಮ ಮನೆಯಲ್ಲಿದ್ದ ಅಲ್ಪ ಆಹಾರವನ್ನು ತಮ್ಮ ಹಿಂದೂ ಗೆಳತಿಯರ ಕುಟುಂಬದೊಂದಿಗೆ ಹಂಚಿಕೊಂಡಿದ್ದಾರೆ. ರಂಜಾನ್ ತಿಂಗಳ ಕಠಿಣ ಉಪವಾಸದ ನಡುವೆಯೂ ಪಕ್ಕದ ಮನೆಯ ಹಿಂದೂ ತಂಗಿಯ ಮನೆಯಲ್ಲಿ ಒಳೆಯುರಿತಿಲ್ಲ ಎಂದು ತಿಳಿದಾಗ ತಾವೇ ಮೈಲಿಗಟ್ಟಲೆ ನಡೆದು ಪಡಿತರ ತಂದುಕೊಟ್ಟ ಮುಸ್ಲಿಂ ಹೆಣ್ಣು ಮಕ್ಕಳ ಸಹಸ್ರಾರು ಉದಾಹರಣೆಗಳು ಈ ಮಣ್ಣಿನ ಸಾಕ್ಷಿಯಾಗಿವೆ. ಇಂದಿಗೂ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಹಿಂದೂ ಮಹಿಳೆಯರು ಗರ್ಭಿಣಿಯಾದಾಗ ಅಥವಾ ಹೆರಿಗೆಯ ಸಮಯದಲ್ಲಿ ಸಂಕಷ್ಟ ಎದುರಾದಾಗ ಮೊದಲು ಓಡಿ ಬರುವುದು ಇದೇ ಮುಸ್ಲಿಂ ಗೆಳತಿಯರು. ಆಸ್ಪತ್ರೆಯಲ್ಲಿ ರಾತ್ರಿ ಪೂರ್ತಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಹಾರೈಕೆ ಮಾಡುವಾಗ ನಮ್ಮ ಅಣ್ಣ ತಮ್ಮಂದಿರು ಅದೇ ಗೆಳತಿಯನ್ನು ಸ್ವಂತ ಸಹೋದರಿಯಂತೆ ರಕ್ಷಣೆ ನೀಡುತ್ತಾರೆ. ನಾವು ಗೆಳತಿಯರನ್ನು ಹಾದಿ ತಪ್ಪಿಸುವ ಬ್ರೋಕರ್ಗಳಲ್ಲ, ನಾವು ನಮ್ಮ ಗೆಳತಿಯರ ಕಣ್ಣೀರನ್ನು ಒರೆಸುವ ಸಂಸ್ಕಾರವಂತರು. ಇನ್ನು ನೀವು ದೇಶ ಪ್ರೇಮದ ತಕ್ಕಡಿಯಲ್ಲಿ ನಮ್ಮನ್ನು ಅಳೆಯಲು ಬರುತ್ತೀರಿ. ನಮಗೆ ದೇಶ ಮೊದಲು ಅಥವಾ ಧರ್ಮ ಮೊದಲು ಎಂಬ ಪ್ರಶ್ನೆ ಕೇಳುತ್ತೀರಿ. ಸೂಲಿಬೆಲೆಯವರೇ, ದೇಶ ಪ್ರೇಮ ಅನ್ನುವುದು ಪ್ರದರ್ಶನದ ವಸ್ತುವಲ್ಲ, ಅದು ನಮ್ಮ ಉಸಿರಿನಲ್ಲಿ ಬೆರೆತಿರುವ ಅನಿವಾರ್ಯತೆ. ಭಾರತದ ಸಂವಿಧಾನ ನಮಗೆ ನೀಡಿರುವ ಧಾರ್ಮಿಕ ಸ್ವಾತಂತ್ರ್ಯವೇ ಈ ರಾಷ್ಟ್ರದ ಜೀವಾಳ. ನಾವು ಈ ದೇಶದ ಅತಿಥಿಗಳಲ್ಲ, ನಾವು ಈ ಮಣ್ಣಿನ ಹಕ್ಕುದಾರರು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಕೊನೆಗೆ ಇದೇ ಪವಿತ್ರ ಮಣ್ಣಿನಲ್ಲೇ ಲೀನವಾಗುವವರು. ಒಬ್ಬ ವ್ಯಕ್ತಿ ಎಲ್ಲೋ ತಪ್ಪು ಮಾಡಿರಬಹುದು, ಆ ತಪ್ಪಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆಯಾಗಲಿ, ಅದಕ್ಕೆ ನಮ್ಮ ಸಹಮತವಿದೆ. ಆದರೆ ಒಬ್ಬನ ದುಷ್ಕೃತ್ಯಕ್ಕಾಗಿ ಇಡೀ ಸಮುದಾಯವನ್ನು, ಅದರಲ್ಲೂ ಹೆಣ್ಣು ಮಕ್ಕಳ ನಿರ್ಮಲವಾದ ಸ್ನೇಹವನ್ನು ಅನುಮಾನದ ದೃಷ್ಟಿಯಿಂದ ನೋಡುವುದು ಯಾವ ಧರ್ಮ? ಗೆಳೆತನಕ್ಕೆ ಯಾವುದೇ ಲೇಬಲ್ ಇಲ್ಲ, ಅದಕ್ಕೆ ಧರ್ಮದ ಗಡಿ ಇಲ್ಲ. ಮುಸ್ಲಿಂ ಮಹಿಳೆಯರು ಈ ದೇಶದ ಸಂಸ್ಕೃತಿಯನ್ನು, ಮೌಲ್ಯಗಳನ್ನು ಮತ್ತು ಸಂಬಂಧಗಳನ್ನು ಪೂಜಿಸುವ ತಾಯಂದಿರು. ಕೊನೆಯದಾಗಿ ಸೂಲಿಬೆಲೆಯವರೇ, ದೇಶ ಕಟ್ಟಲು ಜನರನ್ನು ಒಡೆಯುವ ಕುತಂತ್ರ ಬಿಡಿ, ಜನರನ್ನು ಪ್ರೀತಿಯಿಂದ ಜೋಡಿಸುವ ಔದಾರ್ಯ ಬೆಳೆಸಿಕೊಳ್ಳಿ. ದ್ವೇಷದ ಕಿಡಿ ಹಚ್ಚುವ ಭಾಷಣಗಳು ನಿಮ್ಮ ಪ್ರತಿಷ್ಠೆ ಹೆಚ್ಚಿಸಬಹುದು, ಆದರೆ ಅವು ಈ ಸಮಾಜದ ನೆಮ್ಮದಿಯನ್ನು ಸುಡುತ್ತದೆ. ನನ್ನ ಪ್ರೀತಿಯ ಎಲ್ಲ ಹಿಂದೂ ಸಹೋದರರಿಗೆ ನಾನು ಹೇಳುವುದು ಇಷ್ಟೇ, ಯಾರೋ ಹೇಳುವ ಸುಳ್ಳು ಮಾತುಗಳಿಗೆ ಮರುಳಾಗಬೇಡಿ.
ಧರ್ಮ ನೋಡಿ ಸ್ನೇಹ ಮಾಡಬೇಡಿ. ಮನುಷ್ಯತ್ವ ನೋಡಿ ಗೆಳೆತನದ ಕೈ ಚಾಚಿ ನಾವು ಜೊತೆಯಾಗಿಯೇ ಇರೋಣ. ದ್ವೇಷದ ಮಾರುಕಟ್ಟೆಯನ್ನು ಭಾರತದಿಂದ ದೂರವಿಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಮಸ್ಕಾರ ಗೆಳೆಯರೆ. ನಾನು ಒಬ್ಬ ಭಾರತೀಯ ಮುಸ್ಲಿಂ ಹೆಣ್ಣು ಮಗಳಾಗಿ ಈ ದೇಶದ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿರುವ ಒಬ್ಬ ಸಹೋದರಿಯಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೆಲೆಯವರು ಹೆಣ್ಣು ಮಕ್ಕಳ ಸ್ನೇಹದ ಬಗ್ಗೆ ಆಡಿರುವ ಮಾತುಗಳು ಕೇವಲ ಒಂದು ಸಮುದಾಯಕ್ಕೆ ಮಾಡಿದ ಅವಮಾನವಲ್ಲ, ಅದು ಈ ಭಾರತದ ಮಣ್ಣಿನ ಸಹಬಾಳ್ವೆ ಎಂಬ ಪರಂಪರೆಗೆ ಮಾಡಿದ ಅಪಚಾರ. ಅವರು ಹೇಳುತ್ತಾರೆ, ಹಿಂದೂ ಹೆಣ್ಣು ಮಕ್ಕಳು ಮುಸ್ಲಿಂ ಗೆಳತಿಯರನ್ನು ನಂಬಬೇಡಿ, ಅವರು ನಿಮ್ಮನ್ನು ಸಂಚು ಮಾಡಿ ಮನೆಯ ಗಂಡಸರ ಕೈಗೆ ಒಪ್ಪಿಸುತ್ತಾರೆ ಅಂತ. ಸೂಲಿಬೆಲೆಯವರೇ, ಇಂತಹ ಕೀಳುಮಟ್ಟದ ಕಲ್ಪನೆಯನ್ನು ಬಿತ್ತುವ ಮೂಲಕ ನೀವು ಪವಿತ್ರವಾದ ಗೆಳೆತನದ ಉಸಿರುಗಟ್ಟಿಸುತ್ತಿದ್ದೀರಿ. ನಾನೊಬ್ಬಳು ಮುಸ್ಲಿಂ ಹೆಣ್ಣು, ನನಗೂ ಪ್ರಾಣಕ್ಕಿಂತ ಮಿಗಿಲಾದ ಹಿಂದೂ ಗೆಳತಿಯರಿದ್ದಾರೆ. ನಿಮ್ಮ ಈ ವಿಲಕ್ಷಣ ಭಾಷಣ ಕೇಳಿ ಆ ಗೆಳತಿಯರೇ ನನಗೆ ಫೋನ್ ಮಾಡಿ ನಗುತ್ತಿದ್ದಾರೆ. ಯಾಕಂದರೆ ನಮ್ಮ ನಡುವಿನ ಬಾಂಧವ್ಯ ನಿಮ್ಮ ರಾಜಕೀಯ ಭಾಷಣಗಳಿಗಿಂತ ಎಷ್ಟೋ ಪಟ್ಟು ಗಟ್ಟಿಯಾಗಿದೆ. ಇಸ್ಲಾಂ ಮತ್ತು ಹಿಂದೂ ಧರ್ಮಗಳೆರಡೂ ಪರಸ್ಪರ ಗೌರವ ಮತ್ತು ಮಾನವೀಯತೆಯನ್ನೇ ಉನ್ನತ ಮೌಲ್ಯಗಳೆಂದು ಸಾರಿವೆ. ಋಗ್ವೇದದ ಮಂತ್ರವೊಂದು ಹೀಗೆ ಹೇಳುತ್ತದೆ, ಸಮಾನೀವ ಆಕುತಿಹ ಸಮಾನ ಹೃದಯಾನಿ. ಅಂದರೆ ನಮ್ಮ ಆಲೋಚನೆಗಳು ಒಂದಾಗಿರಲಿ, ನಮ್ಮ ಹೃದಯದ ಮಿಡಿತಗಳು ಒಂದಾಗಿರಲಿ. ಧರ್ಮಗಳು ಜನರನ್ನು ಭಾವನಾತ್ಮಕವಾಗಿ ಜೋಡಿಸಲು ಬಂದಿವೆಯೇ ಹೊರತು ಗೆಳತಿಯರ ನಡುವೆ ದ್ವೇಷದ ಗೋಡೆ ಕಟ್ಟಲು ಅಲ್ಲ. ನಿಮಗೆ ಗೆಳೆತನದ ನೈಜ ಶಕ್ತಿ ಗೊತ್ತಿಲ್ಲದಿದ್ದರೆ ಇತಿಹಾಸದ ಈ ಪುಟಗಳನ್ನು ಒಮ್ಮೆ ತಿರುವಿ ನೋಡಿ. ಇತಿಹಾಸದಲ್ಲಿ ಹಜರತ್ ಬೀಬಿ ಫಾತಿಮಾ ಅವರು ಅಕ್ಕಪಕ್ಕದ ಮನೆಯವರ ಕಷ್ಟಕ್ಕೆ ಜಾತಿ ಧರ್ಮದ ಹಂಗಿಲ್ಲದೆ ಸ್ಪಂದಿಸುತ್ತಿದ್ದ ರೀತಿ ನಮಗೆ ಸದಾ ಮಾದರಿ. ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೇಗಂ ಹಜರತ್ ಮಹಲ್ ಅವರು ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಅವರ ಪಕ್ಕದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದು ಇದೇ ದೇಶದ ಹಿಂದೂ ಸಹೋದರಿಯರು. ಅಂದು ಮಣ್ಣಿಗಾಗಿ ಜೊತೆಯಾಗಿ ರಕ್ತ ಹರಿಸಿ ನಮಗೆ ಇಂದು ಗೆಳೆತನದ ಪಾಠ ಮಾಡುವುದು ಎಷ್ಟು ಸರಿ? ಲಾಕ್ಡೌನ್ನ ಆ ಕರಾಳ ದಿನಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಇಡೀ ದೇಶ ಕತ್ತಲಲ್ಲಿ ಅಡಗಿದ್ದಾಗ ಎಷ್ಟೋ ಮುಸ್ಲಿಂ ಮಹಿಳೆಯರು ತಮ್ಮ ಮನೆಯಲ್ಲಿದ್ದ ಅಲ್ಪ ಆಹಾರವನ್ನು ತಮ್ಮ ಹಿಂದೂ ಗೆಳತಿಯರ ಕುಟುಂಬದೊಂದಿಗೆ ಹಂಚಿಕೊಂಡಿದ್ದಾರೆ. ರಂಜಾನ್ ತಿಂಗಳ ಕಠಿಣ ಉಪವಾಸದ ನಡುವೆಯೂ ಪಕ್ಕದ ಮನೆಯ ಹಿಂದೂ ತಂಗಿಯ ಮನೆಯಲ್ಲಿ ಒಳೆಯುರಿತಿಲ್ಲ ಎಂದು ತಿಳಿದಾಗ ತಾವೇ ಮೈಲಿಗಟ್ಟಲೆ ನಡೆದು ಪಡಿತರ ತಂದುಕೊಟ್ಟ ಮುಸ್ಲಿಂ ಹೆಣ್ಣು ಮಕ್ಕಳ ಸಹಸ್ರಾರು ಉದಾಹರಣೆಗಳು ಈ ಮಣ್ಣಿನ ಸಾಕ್ಷಿಯಾಗಿವೆ. ಇಂದಿಗೂ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಹಿಂದೂ ಮಹಿಳೆಯರು ಗರ್ಭಿಣಿಯಾದಾಗ ಅಥವಾ ಹೆರಿಗೆಯ ಸಮಯದಲ್ಲಿ ಸಂಕಷ್ಟ ಎದುರಾದಾಗ ಮೊದಲು ಓಡಿ ಬರುವುದು ಇದೇ ಮುಸ್ಲಿಂ ಗೆಳತಿಯರು. ಆಸ್ಪತ್ರೆಯಲ್ಲಿ ರಾತ್ರಿ ಪೂರ್ತಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಹಾರೈಕೆ ಮಾಡುವಾಗ ನಮ್ಮ ಅಣ್ಣ ತಮ್ಮಂದಿರು ಅದೇ ಗೆಳತಿಯನ್ನು ಸ್ವಂತ ಸಹೋದರಿಯಂತೆ ರಕ್ಷಣೆ ನೀಡುತ್ತಾರೆ. ನಾವು ಗೆಳತಿಯರನ್ನು ಹಾದಿ ತಪ್ಪಿಸುವ ಬ್ರೋಕರ್ಗಳಲ್ಲ, ನಾವು ನಮ್ಮ ಗೆಳತಿಯರ ಕಣ್ಣೀರನ್ನು ಒರೆಸುವ ಸಂಸ್ಕಾರವಂತರು. ಇನ್ನು ನೀವು ದೇಶ ಪ್ರೇಮದ ತಕ್ಕಡಿಯಲ್ಲಿ ನಮ್ಮನ್ನು ಅಳೆಯಲು ಬರುತ್ತೀರಿ. ನಮಗೆ ದೇಶ ಮೊದಲು ಅಥವಾ ಧರ್ಮ ಮೊದಲು ಎಂಬ ಪ್ರಶ್ನೆ ಕೇಳುತ್ತೀರಿ. ಸೂಲಿಬೆಲೆಯವರೇ, ದೇಶ ಪ್ರೇಮ ಅನ್ನೋದು ಪ್ರದರ್ಶನದ ವಸ್ತುವಲ್ಲ, ಅದು ನಮ್ಮ ಉಸಿರಿನಲ್ಲಿ ಬೆರೆತಿರುವ ಅನಿವಾರ್ಯತೆ. ಭಾರತದ ಸಂವಿಧಾನ ನಮಗೆ ನೀಡಿರುವ ಧಾರ್ಮಿಕ ಸ್ವಾತಂತ್ರ್ಯವೇ ಈ ರಾಷ್ಟ್ರದ ಜೀವಾಳ. ನಾವು ಈ ದೇಶದ ಅತಿಥಿಗಳಲ್ಲ, ನಾವು ಈ ಮಣ್ಣಿನ ಹಕ್ಕುದಾರರು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಕೊನೆಗೆ ಇದೇ ಪವಿತ್ರ ಮಣ್ಣಿನಲ್ಲೇ ಲೀನವಾಗುವವರು. ಒಬ್ಬ ವ್ಯಕ್ತಿ ಎಲ್ಲೋ ತಪ್ಪು ಮಾಡಿರಬಹುದು, ಆ ತಪ್ಪಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆಯಾಗಲಿ, ಅದಕ್ಕೆ ನಮ್ಮ ಸಹಮತವಿದೆ. ಆದರೆ ಒಬ್ಬನ ದುಷ್ಕೃತ್ಯಕ್ಕಾಗಿ ಇಡೀ ಸಮುದಾಯವನ್ನು, ಅದರಲ್ಲೂ ಹೆಣ್ಣು ಮಕ್ಕಳ ನಿರ್ಮಲವಾದ ಸ್ನೇಹವನ್ನು ಅನುಮಾನದ ದೃಷ್ಟಿಯಿಂದ ನೋಡುವುದು ಯಾವ ಧರ್ಮ? ಗೆಳೆತನಕ್ಕೆ ಯಾವುದೇ ಲೇಬಲ್ ಇಲ್ಲ, ಅದಕ್ಕೆ ಧರ್ಮದ ಗಡಿ ಇಲ್ಲ. ಮುಸ್ಲಿಂ ಮಹಿಳೆಯರು ಈ ದೇಶದ ಸಂಸ್ಕೃತಿಯನ್ನು, ಮೌಲ್ಯಗಳನ್ನು ಮತ್ತು ಸಂಬಂಧಗಳನ್ನು ಪೂಜಿಸುವ ತಾಯಂದಿರು. ಕೊನೆಯದಾಗಿ ಸೂಲಿಬೆಲೆಯವರೇ, ದೇಶ ಕಟ್ಟಲು ಜನರನ್ನು ಒಡೆಯುವ ಕುತಂತ್ರ ಬಿಡಿ, ಜನರನ್ನು ಪ್ರೀತಿಯಿಂದ ಜೋಡಿಸುವ ಔದಾರ್ಯ ಬೆಳೆಸಿಕೊಳ್ಳಿ.
ದ್ವೇಷದ ಕಿಡಿ ಹಚ್ಚುವ ಭಾಷಣಗಳು ನಿಮ್ಮ ಪ್ರತಿಷ್ಠೆ ಹೆಚ್ಚಿಸಬಹುದು, ಆದರೆ ಅವು ಈ ಸಮಾಜದ ನೆಮ್ಮದಿಯನ್ನು ಸುಡುತ್ತದೆ. ನನ್ನ ಪ್ರೀತಿಯ ಎಲ್ಲ ಹಿಂದೂ ಸಹೋದರರಿಗೆ ನಾನು ಹೇಳುವುದು ಇಷ್ಟೇ: ಯಾರೋ ಹೇಳುವ ಸುಳ್ಳು ಮಾತುಗಳಿಗೆ ಮರುಳಾಗಬೇಡಿ. ಧರ್ಮ ನೋಡಿ ಸ್ನೇಹ ಮಾಡಬೇಡಿ. ಮನುಷ್ಯತ್ವ ನೋಡಿ ಗೆಳೆತನದ ಕೈ ಚಾಚಿ ನಾವು ಜೊತೆಯಾಗಿಯೇ ಇರೋಣ. ದ್ವೇಷದ ಮಾರುಕಟ್ಟೆಯನ್ನು ಭಾರತದಿಂದ ದೂರವಿಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.